ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕ್ಕಲಪರವಿ ಕ್ಯಾಂಪ್ನಿಂದ ಬುದ್ದಿನಿ ಕ್ಯಾಂಪ್ವರೆಗಿನ 4 ಕಿಲೋಮೀಟರಿನ 2 ಕೋಟಿ ರೂಪಾಯಿ ರಸ್ತೆ ಕಳಪೆ ಕಾಮಗಾರಿ. ಶಂಕರಗೌಡ ಚಿಕ್ಕಲಪರವಿ ವಿರುದ್ಧ ಸೂಕ್ತ ಕ್ರಮ. ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್. ಸಚಿವರೇ ಶಾಸಕರೇ ಒಮ್ಮೆ ಬಂದು ಈ ಕಾಮಗಾರಿಯನ್ನ ನೋಡಿ, ಇದೇನಾ ನಿಮ್ಮ ಅಭಿವೃದ್ಧಿ ಕಾಮಗಾರಿ ಎಂದು ಜನಸೇವಾ ಫೌಂಡೇಶನ್ ಆಗ್ರಹ ಮಾಡಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕ್ಕಲಪರವಿ ಕ್ಯಾಂಪ್ನಿಂದ ಬುದ್ದಿನಿ ಕ್ಯಾಂಪ್ವರೆಗಿನ ರಸ್ತೆ ಅಂದಾಜು ವೆಚ್ಚ 2 ಕೋಟಿ. ಕೆಕೆಆರ್ಡಿಬಿ ಮೈಕ್ರೋ ಯೋಜನೆ 2024-25 ಸಾಲಿನಲ್ಲಿ ಕೇವಲ 4 ಕಿಲೋಮೀಟರ್ ರಸ್ತೆ ಸುಧಾರಣೆಗೆ ಸುಮಾರು 2 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತದ ಹಣ ಬಳಕೆಯಾಗಿದ್ದು, ರಸ್ತೆಯ ಸ್ಥಿತಿ ಅತ್ಯಂತ ಕಳಪೆಯಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಂದು ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್ ತಿಳಿಸಿದ್ದಾರೆ. ಕೆಆರ್ಡಿಪಿ ಯೋಜನೆ ಅಡಿಯಲ್ಲಿ ಆದಂತ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಿಲೋಮೀಟರ್ ನಿರ್ಮಾಣ ಆಗಿರತಕ್ಕಂಥ ಡಾಂಬರೀಕರಣ ರಸ್ತೆ ಸರ್ ಇದು. ಇದರಲ್ಲಿ ನೋಡಿ ಸರ್, ಉತ್ತಮ ಗುಣಮಟ್ಟ ಅಂತೇಳಿ ಇದು ಮಾಡಿದ್ದಾರೆ. ಮತ್ತು ಶಾಸಕರೇ ಮತ್ತು ಸಚಿವರು ನೋಡಿ ಎಷ್ಟು ಉತ್ತಮ ಗುಣಮಟ್ಟವಾಗಿದೆ ಅಂತೇಳಿ ಇದು ಮಾಡೋಕ್ಕೋಸ್ಕರ ಇಷ್ಟು ಉತ್ತಮವಾದ ಗುಣಮಟ್ಟವನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡಿದ್ದಾರೆ ಅಂದ್ರೆ ಶಾಸಕರು ಸಚಿವರು ಏನಾದರೂ ಕಣ್ಮುಚ್ಕೊಂಡು ಕೂತಿದ್ದಾರೆ ಸರ್? ಅಧಿಕಾರಿಗಳೇ ನೋಡಿ ಇಲ್ಲಿ ಸ್ವಲ್ಪ ಇಷ್ಟು ಗುಣಮಟ್ಟವನ್ನು ತಾವು ಒಮ್ಮೆಯಾದ್ರೂ ಇಲ್ಲಿ ಸ್ಪಾಟಿಗೆ ಬರ್ರಿ ನೋಡಿ. ಇಷ್ಟು ಉತ್ತಮವಾದ ಗುಣಮಟ್ಟ ಅಂತೇಳಿ ರಸ್ತೆ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಹಾಗೂ ಸಚಿವರು ಶಾಸಕರು ಕಣ್ಣು ಮುಚ್ಚಿ ಕೂತಿದ್ದಾರೆ ಸರ್. ಸಾರ್ವಜನಿಕರ ದುಡ್ಡು ಅಂದ್ರೆ ಏನು ಬಿಟ್ಟಿ ಬಂದಿದೆಯಾ? ಇದಕ್ಕೆ ನ್ಯಾಯ ಕೇಳಲು ಯಾರು ಇಲ್ಲ ಅಂದ್ರೆ ಈ ತರ ಗುಣಮಟ್ಟದ ಕೆಲಸಗಳನ್ನು ಮಾಡ್ತಾರ ಗುತ್ತಿಗೆದಾರರು. ಅವರ ವಿರುದ್ಧವಾಗಿ ಅಧಿಕಾರಿಗಳು ದೂರನ್ನು ನೀಡಿದ್ರೆ ಉತ್ತಮ ಗುಣಮಟ್ಟವಾಗಿದೆ ಅಂತೇಳಿ ಕಂಪ್ಲೇಂಟ್ ಉತ್ತಮ ಗುಣಮಟ್ಟ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ಇದೆ ಸರ್ ಉತ್ತಮ ಗುಣಮಟ್ಟ? ಮಾನ್ಯ ಶಾಸಕರು ಹಾಗೂ ಸಚಿವರು ಏನ್ ಮಾಡ್ತಾ ಇದ್ದಾರೆ ಸರ್? ಇಷ್ಟು ಕಳಪೆ ಕಾಮಗಾರಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಸಾರ್ವಜನಿಕರ ದುಡ್ಡನ್ನು ದುರುಪಯೋಗ ಪಡಿಸಿಕೊಂಡಿರುವಂತ ಗುತ್ತಿಗೆದಾರರಿಗೆ ಕ್ರಮ ತಗೊಂಡು ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಗ್ರಾಮಸ್ಥರ ನೋಡ್ರಿ. ಕೆಆರ್ಡಿಪಿ ಯೋಜನೆ ಅಡಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಂತ ಡಾಂಬರೀಕರಣ ರಸ್ತೆ, ಇದನ್ನು ಒಂದು ಹಾಫ್ ಇಂಚ್ ಸಹ ಹಾಕಿಲ್ಲ ಸರ್. ನೋಡ್ರಿ, ನೀವು ಹಾಕಿ ಸುಮಾರು ದಿನಗಳಾಗಿದೆ. ಈ ತರ ಕಿತ್ತಿದ್ರೆ ಬರ್ತಾ ಇದೆ ಕೈಲೆ. ಈ ತರ ನೋಡ್ರಿ, ಇದರಲ್ಲಿ ಏನ್ ಕಳಪೆ ಕಾಮಗಾರಿ ಅಂತ ಹೇಳಲಾರ್ದು ಇದನ್ನೇನು ಉತ್ತಮ ಕಾಮಗಾರಿಗಳಂತೇಳಿ ಅಧಿಕಾರಿಗಳು ಇದನ್ನ ರಿಪೋರ್ಟ್ ಮುಖಾಂತರ ಕೊಡ್ತಾರಂದ್ರೆ ನೋಡ್ರಿ, ನೀವು ಕೈಲಿ ಕಿತ್ತಿದ್ರೆ ಬರ್ತಿದೆ ಸರ್. ನೋಡ್ರಿ ಇದ್ರಲ್ಲಿ ಏನೇನು ಇದೆಯಲ್ಲ ನೋಡ್ರಿ. ಸುಮಾರು 1 ತಿಂಗಳಾಯ್ತು ಸರ್ ಹಾಕಿ. ನೋಡ್ರಿ ಹಿಂಗಂದ್ರ ಡಾಂಬರ್ ಹಿಂಗ್ ಬರ್ತದ ನೋಡ್ರಿ. ಸುಮ್ಮನೆ ಕಿತ್ತಿದ್ರೆ ಬರ್ತದ ಸರ್. ಹಾಫ್ ಇಂಚು ಹಾಕಿಲ್ಲ ರೀ, ನೀವು ಎಲ್ಲಾನ ಕಿತ್ತಿಗೆ ಸರ್. ನೋಡ್ರಿ ಈ ತರ ಇಷ್ಟು ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಸಾರ್ವಜನಿಕರ ದುಡ್ಡನ್ನು ಈ ತರ ವಂಚನೆ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಅಧಿಕಾರಿಗಳು ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿದಾರಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಂಥ ಸಾರ್ವಜನಿಕರ ದುಡ್ಡನ್ನು ಭ್ರಷ್ಟಾಚಾರ ಮಾಡೋಕೆ ಅಧಿಕಾರಿಗಳ ಅವಕಾಶ ಕೊಟ್ರೆ ಸಾರ್ವಜನಿಕರು ನ್ಯಾಯ ಯಾರನ್ನು ಕೇಳ್ಬೇಕು ಸರ್? ಇಷ್ಟು ಕಳಪೆ ಕಾಮಗಾರಿ ಅಂತ ಇದಾಗುತ್ತಲ್ಲ ಸರ್. ನೋಡ್ರಿ, ಗ್ರಾಮಸ್ಥರ ಸುಮಾರು 40 ವರ್ಷಗಳ ಆಸೆ ಸರ್ ಈ ರಸ್ತೆ. 40 ವರ್ಷಗಳಿಂದ ಪ್ರತಿಯೊಬ್ಬರು ಬರ್ತಕ್ಕಂಥ ಶಾಸಕರಿಗೂ ಸಚಿವರಿಗೂ ಮನವಿ ಕೇಳಿದ ಮೇಲೆ ಈಗ 2025ರಲ್ಲಿ ಒಲದಂತ ಭಾಗ್ಯ ಸರ್ ಚಿಕ್ಕಲಪರವಿ ಗ್ರಾಮಕ್ಕೆ. 2025 ಒಲದ ಭಾಗ್ಯಕ್ಕೆ ಮಾನ್ಯ ಸಚಿವರು ಹಾಗೂ ಮಾನ್ವಿ ತಾಲೂಕಿನ ಶಾಸಕರಾದಂತ ಶ್ರೀ ಜಿ ಅಂಪಯ್ಯ ನಾಯಕ್ ಸರ್ಗೂ ಈ ರಸ್ತೆ ಮಾಡಲು ಅವಕಾಶ ಕೊಟ್ಟಿರ್ತಾರೆ. ಈ ರೀತಿ ಕಳಪೆ ಮಾಡಿದ್ರೆ ಈ ಸಾರ್ವಜನಿಕರಿಗೆ ವಂಚನೆ ಮಾಡಿದಂಗಲ್ಲ ಸರ್. ಪೌಡ್ರ್ ಇದೆ ರೀ, ಇದ್ರಲ್ಲಿ ಏನೈತೆ ಸರ್ ನೋಡ್ರಿ. ಇಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಹೆಂಗ್ ಸರ್? ಅಧಿಕಾರಿಗಳು ಇದ್ರನ್ನ ಉತ್ತಮ ಗುಣಮಟ್ಟ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದ್ದಿದಂಗೆಲ್ಲ ಹಿಂಗೆ ಬರ್ತಿದೆ ಸರ್ ಕೈಲೇನೆ. ಇನ್ನ ಯಾವ ಏನು ತಿರುಗಾಡ್ತಾ ಇಲ್ಲ, ಸರಿಯೋಗಿದೆ ನೋಡ್ರಿ. ಇದರಲ್ಲಿ ಏನಾದ್ರು ಕೆಳಗಡೆ ನೋಡಿದ್ರೆ ಈ ತರ ಸಾರ್ವಜನಿಕರಿಗೆ ಮೋಸ ಮಾಡಿದ್ರೆ ಹೆಂಗ್ ಸರ್?
ರಸ್ತೆಯ ಡಾಂಬರೀಕರಣವು ಅತ್ಯಂತ ತೆಳುವಾಗಿದ್ದು ರಸ್ತೆಯ ಅಂಚುಗಳು ಈಗಾಗಲೇ ಕಿತ್ತು ಬರ್ತಾ ಇದೆ. ಜಲ್ಲಿ ಮತ್ತು ಮಣ್ಣು ಸರಿಯಾಗಿ ಮಿಶ್ರಣವಾಗದೆ ರಸ್ತೆಯ ಮೇಲೆ ಹರಡಿಕೊಂಡಿದೆ. ಕಾಮಗಾರಿ ಕಳಪೆಯಾಗಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಉತ್ತಮ ಗುಣಮಟ್ಟದ ಕಾಮಗಾರಿ ಎಂದು ವರದಿ ಕೊಟ್ಟಿರುವುದು ಭ್ರಷ್ಟಾಚಾರದ ಸಂಶಯವನ್ನ ಹುಟ್ಟುಹಾಕಿದೆ. ಕಳಪೆ ಕೆಲಸಕ್ಕೆ ಉತ್ತಮ ಅಂತ ಪ್ರಮಾಣ ಪತ್ರ ಕೊಟ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ತನಿಖೆ ಮಾಡಬೇಕು. ಗುತ್ತಿಗೆದಾರ ಶಂಕರಗೌಡ ಜಿಕ್ಕಲ್ ಪರ್ವಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್ ತಿಳಿಸಿದ್ದಾರೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.